ನಾನು ಅನ್ಕೊಂಡಿದ್ದೆಲ್ಲ ಕನಸಿನ ಗೋಪುರ ಆಗೋಯ್ತು. ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಾಗಿರೋಂತ ನನ್ನ ಸತಿನೇ ಒಂದ್ ಕಡೆ, ಈ ಪತಿನೇ ಒಂದ್ ಕಡೆ. ಇದಕ್ಕೆಲ್ಲ ಮುಕ್ತಿ ಯಾವಾಗ ಕೊಡ್ತೀಯಪ್ಪ ಭಗವಂತ, ಯಾವಾಗ ಕೊಡ್ತೀಯ? ಆದ್ರೂ ಅವಳು ಬಂದಿದ್ದು, ಆದ್ರೂ ಅವಳ ಜೀವನ ಕಿತ್ತು ತಿನ್ನುವಂತ ಕ್ಯಾನ್ಸರ್ ಬೇರೆ. ಇಂಥದ್ರಲ್ಲಿ ಅವಳ ಜೊತೆನೇ ನಿಂತ್ಕೊಂಡು ಅವಳ ಹೇಗ್ ನೋಡ್ಕೋಬೇಕು? ಇಲ್ಲ ಇಲ್ಲ, ಅವಳಕ್ಕಿಂತ ಮೊದಲು ನಾನೇ ಸತ್ತೋಗ್ಬೇಕು, ನಾನೇ ಇರಬಾರ್ದು. ಅಯ್ಯೋ ದೇವ್ರೆ, ಇನ್ನು ಮಕ್ಕಳು ಮಕ್ಕಳು ಅಂತ ಪುತ್ರ ವ್ಯಾಮೋಹಕ್ಕೆ ಬಲಿ ಆದ್ರೆ ನನ್ನ ದೇವ್ರನ್ನ ಕಳ್ಕೊಂಡು ವಿಧವೆ ಆಗಿ ನರಕ ಯಾತನೆ ಅನುಭವಿಸ್ತೀನಿ. ಇಲ್ಲ, ನನಗೆ ನನ್ನ ಗಂಡ ಬೇಕು. ಬಿಟ್ಟು ಹೋಗಲ್ಲ ತಾನೆ? ಏನು ಊಟ ಮಾಡೋದು ಮೀನಾಕ್ಷಿ?
ಮನೆಯಿಂದ ಊಟ ಕತ್ಕೊಂಡೋಗಿ ಗಂಡನ್ ಕೊಡ್ತಾ ಇದ್ದೀರಾ? ಯಾಕೆ ಕೈಲಾಗಲೇ ಇಲ್ಲ ಅನ್ಕೊಂಡೆ. ಈ ಮನೇಲಿ ಊಟ ಖಾಲಿ ಆದಾಗ್ಲೇ ಇಲ್ಲಿ ಏನೋ ನಡೀತಾ ಇದೆ ಅಂತ ತಿಳ್ಕೊಂಡೆ. ಎಷ್ಟು ದಿನದಿಂದ ಈ ಮನೇಲಿ ಕದ್ದು ಮುಚ್ಚಿ ಊಟನ ತಗೊಂಡೋಗಿ ನಿನ್ ಗಂಡನ್ ಕೊಡ್ತಾ ಇದ್ಯಾ? ಅವ್ರ ಪರಿಸ್ಥಿತಿನ ನೋಡಕ್ಕಾಗ್ದೆ ನೀನ್ ನನಗ್ ಕೊಟ್ಟಿರೋ ಅನ್ನನ ನಾನ್ ನನ್ ಗಂಡನ್ ಕೊಟ್ಟೆ. ನನಗೆ ನಿನ್ನ ಸವಾಸನೂ ಬೇಡ, ನಿಮ್ ಮನೆನೂ ಬೇಡ. ನನಗ್ ಬೇಕಾಗಿರೋದು ನನ್ನ ಗಂಡ. ನೋಡು, ಮೊದ್ಲು ನಿನ್ನ ಮಗ ಬರ್ಲಿ, ಆಮೇಲೆ ಬೇಕಾದ್ರೆ ಎಲ್ಲಾದ್ರೂ ತೊಲಗ್ ಸಾಯುವಂತೆ. ಇಲ್ಲಾಂದ್ರೆ ಗೊತ್ತಿದ್ಯಲ್ಲ, ನಿನ್ನ ಮಗನಿಗೆ ವಿಷ. ಏನೇ ನಿನ್ನ ಮಗನಿಗೆ ವಿಷ ಹಾಕ್ತೀನಿ, ನಿನ್ನ ಮಗನಿಗೆ ವಿಷ ಹಾಕ್ತೀನಿ ಅಂತ ಹೆದರ್ಸ್ತಿದ್ಯಾ? ನನ್ನ ಮಗನಿಗೆ ನೀನು ವಿಷ ಹಾಕಿದ್ರೆ ನಿನ್ನ ಕುತ್ತಿಗೆನಲ್ಲಿರೋ ತಾಳಿ ಕಳಚಿ ಬಿದ್ದು ನೀನು ವಿಧವೆ ಆಗ್ತೀಯ. ನೀನು ಹೇಳೋದನ್ನೆಲ್ಲ ಕೇಳ್ಕೊಂಡು ಸುಮ್ಮನಿದ್ದೆ, ಆದ್ರೆ ಈಗ ನಿನ್ನ ನನ್ನನ್ನೇ ಸಾಯಿಸ್ತೀಯ? ಸಾಯೇ ನೀ ನಿನ್ನ ತಿಂದಿನ ನಾನೇ ಮಾಡ್ತೀನಿ ಕಡೆ. ನನ್ ದೇವತೆನೆ ಓದಿದ್ದೇನೆ. ದೊಡ್ಡವರು ಚಿಕ್ಕವರು ಅನ್ನ ಜ್ಞಾನ ಇಲ್ಲ. ಬಿಡ್ತೇನೆ ನೀನೇನ್ ಮನ್ಸನೆಲ್ಲ ರಾಯಸನ. ನೋಡ್ರಿ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ನನ್ಗೆ ಹೇಗೆ ಹೊಡೆದು ಸಾಯಿಸ್ತಿದ್ರ ಅಂತ ನೋಡಿ. ಶಂಕರ, ನಿಮ್ಮ ಅಮ್ಮನ್ನ ಮೊದ್ಲೇ ಅವಳೆ ಓದಿದ್ಲು ಕಣ, ಓದಿದ್ದ ಇದ್ಲು. ಅದಕ್ಕೆ ಈ ರೀತಿ ದನ ಕೊಡ್ದಂಗ್ ಹೊಡೆಯೋದ. ಈ ರೀತಿ ಹೊಡೆಯೋದಕ್ಕೆ ನಿಮ್ಗೆ ಮನ್ಸಾದ್ರೆ ಹೇಗಾವತ್ತು? ಏನು ಹರಿದ ಈ ದೀಪಾವಳಿಗೆ ಛೇ, ನಿಮ್ಮಂತ ಮುದುಗುಬೆಗಳಿಂದ ಬದುಕೋಕ್ಕಿಂತ ಎಲ್ಲರೂ ನನ್ನ ಗಂಡನ ಮುದಿಗೊಬ್ಳು ಎಲ್ಲೋ ಗಂಡ ಇಂತಿದ್ದಿರ್ಗೆ ಹುಚ್ಚಿಟ್ಟಿರ್ಬೇಕು, ಅವ್ರಿಗೆ ಹುಚ್ಚಿಡ್ದಿರ್ಬೇಕು ರೀ. ಅದಕ್ಕೆ ಹಂಗೆಲ್ಲ ಮಾತಾಡ್ತಾರೆ. ಹುಚ್ಚಿಡ್ದಿರೋದು ನನ್ಗಲ್ಲ, ನಿನ್ಗೂ. ಅದಕ್ಕೆ ಈಗ ಆಡ್ತಾ ಇದ್ದೀರಾ ನೀವು. ನಿಮ್ಗೆ ಈ ರೀತಿ ತೊಂದರೆ ಕೊಡ್ಬೇಕಂತಲೇ ನೀನು ಜೀವಂತವಾಗಿದ್ದೀರಾ. ನಿಮ್ಮಂತವ್ರು ಜೀವಂತವಾಗಿರೋದಕ್ಕಿಂತ ಎಲ್ಲರೂ ಹೋಗಿ ಸತ್ರೆ ಎಷ್ಟು ನಮ್ದೇಗಾರ ಇರ್ತೀವಿ ನಾವು. ಹೌದಪ್ಪ, ಹೌದು, ನಾವು ಸತ್ರೇನೆ ನಿಮ್ ನೆಮ್ಮದಿ. ಯಾಕೆ ಹೇಳೋ, ನಿಮ್ ಎದೆ ಮೇಲೆ ಇದೀವಿ ಕಣಪ್ಪ ನಾವು. ತಂದೆ ತಾಯಿ ಅನ್ನೋ ಗೌರವನೇ ಇಲ್ವಲ್ಲ ನಿನಗೆ? ರೀ ಬನ್ರಿ, ಇವ್ರ ಮಾತು ಏನ್ ಕೇಳ್ತೀರಾ? ನಾಯಿಗಳು ಇಲ್ಲೇ ಬಿದ್ದು ಸಾಯ್ಲಿ. ನಾವು ನಾಯಿಗಳಂತೆ ಕಣೋ, ನಾಯಿಗಳಂತೆ ನಾಯಿಗಳಂತೆ. ಅಮ್ಮ, ನಾನ್ ದೀಪಳ ಬಗ್ಗೆ ಅದು ಇದು ಅಂತ ಮಾತಾಡಿದ್ರೆ ಸರಿಯಾಗಿರಲ್ಲ. ತಾಯಿಯೋ ಇಲ್ಲ ರಾಕ್ಷಸಿಯೋ ಹೊಡೆದು ಹೊಡೆದು ಹಿಂಸೆ ಕೊಟ್ಟಿಲ್ಲ. ಎಲ್ಲರಿಗೂ ಈ ರೀತಿ ಹೊಡೆದು ಬಡ್ದು ಹಿಂಸೆ ಕೊಡ್ತಿಲ್ಲ ಯಾಕೆ? ನನ್ನನ್ನ ರಾಕ್ಷಸಿ ಅಂತಿದ್ಯಾ?
ಹೆತ್ತ ತಾಯಿನ ರಾಕ್ಷಸಿ ಅಂತಿದ್ಯ. ನೀನು ಉದ್ಧಾರ ಆಗಲ್ಲ ಕಣ, ನೀನು ಉದ್ಧಾರ ಆಗಲ್ಲ. ಹೆತ್ತ ತಂದೆ ತಾಯಿನ ಹೊಟ್ಟೆ ಉರಿಸ್ತಿದ್ಯಲ್ಲ, ನೀನು ಉದ್ಧಾರ ಆಗಲ್ಲ ಕಣ. ಪಕ್ಕಕ್ಕೆ ಬಂದು ಅಂತ ಎಂತವ್ರನ್ನ ಇಷ್ಟೊಂದು ಕಡೆಗೆ ಅನಿಸ್ತಿದ್ಯಲ್ಲ, ನೀನು ಹಾಳಾಗೋಗ್ತೀಯ. ಅಮ್ಮ, ಕಷ್ಟಪಟ್ಟು ಬೇರು ಸುರಿಸಿ ದುಡ್ಡು ತಂದಾಕಿ ನನಗೆ ಸಾಪ್ ಹಾಕ್ತೀನಮ್ಮ, ಸಾಪನ. ನೀನ್ ನನ್ಗೆ ಹಾಲು ಕುಡಿಸ್ ಬೆಳೆಸಿದ್ಯೋ ಇಲ್ಲ ವಿಷ ಕುಡಿಸ್ ಬೆಳೆಸಿದ್ಯೋ ಹೇಳು. ನಾನು ಉದ್ಧಾರ ಆಗಲ್ವಮ್ಮ, ನಾನು ಉದ್ಧಾರ ಆಗಲ್ವಾ? ನಿಮ್ ಸಾಪ ನನ್ನ ಬಟ್ಟೆ ಮೇಲಿರುವ ಧೂಳಿನ ಸಮಾನ. ನಿಮ್ಮಂತವ್ರನ್ನ ನನ್ನ ತಂದೆ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ, ನಾಚಿಕೆ ಆಗತ್ತೆ ಅಮ್ಮ. ಅಷ್ಟ್ರ ಮೇಲೆ ನೀವಿಬ್ರು ನನ್ನ ಕಣ್ ಮುಂದೆ ನಿಂತ್ಕೊಂಡ್ರೆ ನನ್ಗೆ ಹುಚ್ಚಿಡ್ದಾಗತ್ತಮ್ಮ. ಒಂದು ಕ್ಷಣದ ನನ್ನ ಕಣ್ ಮುಂದೆ ನಿಂತ್ಕೋಬೇಡಿ ನೀವು, ತೊಲ್ಗೆ ಬೇಡ. ನೀವಿಬ್ರು ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ರೆ ತೊಲ್ಗೋಗಿ ಇಲ್ಲಿಂದ, ತೊಲ್ಗೆ. ಗಂಡು ಮಗು ಬೇಕು, ಗಂಡು ಮಗು ಬೇಕು ಅಂತ ಎಲ್ಲಾ ದೇವ್ರನ್ನ ಬೇಡ್ಕೊಂಡಿದ್ದಕ್ಕೆ ನನಗ್ ಶಿಕ್ಷೆ ಆಗ್ಬೇಕಾಗಿದೆ. ಇನ್ನು ಹಾಕ್ಬೇಕು ರೀ, ಇನ್ನು ನೀವ್ ಹೇಳಿದ್ರಿ ಮೀನಾಕ್ಷಿ ಮಕ್ಕಳ ವ್ಯಾಮೋಹ ಬೇಡ ಅಂತ. ನಾನು ಕೇಳಲಿಲ್ಲ ರೀ. ದೇವ್ರಂತ ಗಂಡನ ಮಾತು ಕೇಳಿದಿದ್ರೆ ಇವತ್ತು ನಾನು ಇಂಥ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ, ಇಂಥ ಪರಿಸ್ಥಿತಿಗೆ ನಿಲ್ಲಿಸ್ತಿರ್ಲಿಲ್ಲ ರೀ. ನಾನ್ ಮಕ್ಕಳನ್ನ ಸರಿಯಾಗಿ ಸಾಕ್ಲಿಲ್ಲ, ನಾನ್ ಮಕ್ಕಳನ್ನ ಸರಿಯಾಗಿ ಕ್ಷಮಿಸ್ಬಿಡ್ರಿ. ಇಂಥ ಮಕ್ಕಳ ಪಡೆದ ನಾವೇ ಧನ್ಯವಂತರು ಮೀನಾಕ್ಷಿ, ನಾವೇ ಧನ್ಯವಂತರು. ಹೋಗೋಣ ಹೋಗೋಣ ಮನೆಗೆ. ನ್ಯಾಯ ಮಾಡಿದಂತೆ ಬಾ ಮನೆಗೆ. ನೀನು ನನ್ನ ಜೊತೆ ನಾನು ಆಡಿರೋ ಮಾತಿಂದ ನಿನ್ಗೆ ಬೇಜಾರಾಗಿದ್ರೆ ನನಗೆ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ನೀನು ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಪುನಃ ನ್ಯಾಯ ಮಾಡೋದು ಬೇಕಾದ್ರೆ ಎಲ್ಲಾದ್ರೂ ಇರುವಂತ. ಆರಾಮಾಗಿ ಮನೆಗೆ ಹೋಗೋಣ, ಬಾಯಿಗೆ ಹೋಗೋಣ. ಬಾರಮ್ಮ ಹೋಗೋಣ, ಬಾರಮ್ಮ ಮೀನಾಕ್ಷಿ. ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಕಣ್ಣು ಗುಡಿಯಲಿ ಕಣ್ಣು ಮುಚ್ಚಿ ಶಿಲೆಯಾಗಲು ತಾನಲ್ಲಿ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಮೀನಾಕ್ಷಿ, ನಿನಗೆ ಒಳ್ಳೆ ಗಂಡಾಗಿ ನಾನೇನು ಸುಖ ಕೊಡ್ಲಿಲ್ಲ. ಈ ಚಿತ್ರ ವಿಚಿತ್ರ ದೃಶ್ಯಗಳನ್ನ ನೋಡಿ ನಾನು ಬದುಕೋಕ್ ಸಾಧ್ಯ ಆಗ್ತಿಲ್ಲ ಮೀನಾಕ್ಷಿ, ಸಾಧ್ಯವಾಗ್ತಿಲ್ಲ. ನಾನಿಂದು ದೂರ ದೂರ ಹೋಗ್ತಾ ಇದ್ದೀನಿ ಮೀನಾಕ್ಷಿ. ಮೀನಾಕ್ಷಿ, ನಿನ್ನಿಂದ ನಾ ದೂರ ಹೋಗ್ತಾ
ನನಗೆ ನನ್ನ ಮಕ್ಕಳಿಂದ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಾನು ಕಂಡ ಕನಸೆಲ್ಲ ನುಚ್ಚೂರಾಯ್ತು, ನನ್ನ ಆಸೆಯೆಲ್ಲ ಗಾಳಿ ಗೋಪುರವಾಯ್ತು. ಇಲ್ಲ ಮೀನಾಕ್ಷಿ, ನನ್ನಂತೂ ಬದುಕಿರಬಾರ್ದು, ನನ್ನಂತೂ ಜೀವಂತವಾಗಿರಬಾರ್ದು, ನನ್ನಂತೂ ಜೀವಂತವಾಗಿರಬಾರ್ದು. ಯುವತಿ, ಇದುವರೆಗೂ ನನಗೆ ಆಶ್ರಯ ಕೊಟ್ಟೆ, ಇದುವರೆಗೆ ನನ್ನ ಸಂಸಾರಕ್ಕೆ ದಾರಿದೀಪವಾದೆ. ಇಂದು ನಿನ್ನ ಬಿಟ್ಟು ದೂರ ಹೋಗ್ತಾ ಇದ್ದೀನಿ, ದೂರ ಹೋಗ್ತಾ ಇದ್ದೀನಿ, ದೂರ ಹೋಗ್ತಾ ಇದ್ದೀನಿ. ಮೀನಾಕ್ಷಿ, ಹೇ ಮೀನಾಕ್ಷಿ, ಈ ಸಂಸಾರ ಬಂಧ ನನಗೆ ಬೇಡವಾಗಿದೆ ಕಡೆ. ಕೈ ಹಿಡಿದ ನಿನ್ನನ್ನ ಕಾಪಾಡುವಾಗದ ಹೇಳಿ ಕಡೆ, ಹೇಳಿ. ನಿನಗೆ ಹೇಳಿ ಗಂಡನಾಗಿದ್ದ ಬದುಕಿರಕ್ಕಿಂತ ಸಾಯದೆ ಮೇಲಲ್ವೇನೆ. ನಾನು ಈ ಸಂಸಾರ ಬಂಧದಿಂದ ದೂರ 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 ಹೋಗ್ತದ್ರಿ. ನನ್ನ ಮರ್ಬಿಡು, ನನ್ನ ಮರ್ಬಿಡು, ನನ್ನ ಮರ್ಬಿಡು ಮೀನಾಕ್ಷಿ, ಮರ್ಬಿಡು. ಮೀನಾಕ್ಷಿ, ಸತ್ರು ಬದುಕಿದ್ರು ನಾನು ನಿನ್ ಜೊತೆಲೆ ಅಂತ ಹೇಳಿ ಇವತ್ತು ಈ ನರಕದಲ್ಲಿ ನನ್ನನ್ನು ಮಾತ್ರ ಬಿಟ್ಟೋದ್ರಲ್ಲ. ನಿಮಗೆ ಆಗ್ತಾನೆ ಮನ್ಸು? ಈ ಪ್ರಪಂಚದಲ್ಲಿ ಎಲ್ಲ ಮಕ್ಕಳು ತಂದೆ ತಾಯಿ ಚೆನ್ನಾಗಿರ್ಲಿ ಅಂತ ಆದ್ರೆ ಈ ನನ್ನ ಮಕ್ಕಳು ಹೆತ್ತ ತಾಯಿ ತಾಳಿನೇ ಕಿತ್ತಾಕೋ ಪರಿಸ್ಥಿತಿ ಬಂದ್ಬಿಟ್ರಲ್ಲ. ಇಂಥ ಮಕ್ಕಳು ನನ್ನ ಮುಂದಕ್ಕೆ ಈ ರೀತಿ ಆಗ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ಮಕ್ಕಳನ್ನ ಹೆರ್ತಾ ಇರ್ಲಿಲ್ಲ, ಮಕ್ಕಳನ್ನ ಹೆರ್ತಾ ಇರ್ಲಿಲ್ಲ. ಬೇಕಿದ್ರೆ ಬಂಜ ಅಂತಾನೆ ಅನ್ನಿಸ್ಕೊಂಡ್ ಬರ್ತಿದ್ದೆ. ಬೇಡಪ್ಪ, ಯಾರಿಗೂ ಇಂಥ ಮಕ್ಕಳು ಸಿಗಬಾರ್ದು. ನನ್ನ ಪರಿಸ್ಥಿತಿ ಹೆಣ್ಣಗೂ ಬರ್ಕಡ್ದು ರೀ. ನೀವೇ ಇಲ್ಲ ಅಂದಳೆ ಈ ತಾಳಿ ಅನ್ನ ಕುಂಕುಮ ಎಲ್ಲ ಯಾಕ್ರಿ? ನಾನು ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ಹೆಣ್ಣಿನಳ ಹಣೆಯಲ್ಲಿ ಸಿಂಧೂರವಿಲ್ಲ, ಜಡೆಯಲ್ಲಿ ಪುಷ್ಪವು ಕಂಗೊಳಿಸುವುದಿಲ್ಲ, ಮುತ್ತಿನ ಮಾಂಗಲ್ಯವು ಇವಳಿಗೆ ತರವಲ್ಲ, ಸೌಭಾಗ್ಯನಾದಗಳ ಕೈ ಬಳೆಗಳು ಇಲ್ಲ, ಇನ್ನೊಂದಿಗೂ ಇವಳು ಮುತ್ತೈದೆಯಲ್ಲ, ಮುತ್ತೈದೆಯಲ್ಲ.
ಮುತ್ತೈದೆಯಲ್ಲ 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 ನನ್ನಂತನು ಈ ಭೂಮಿ ಮೇಲೆ ಇರಬಾರ್ದು. ನನ್ನಂತ ಮಕ್ಕಳನ್ನ ನೀವ್ಯಾರು ಪಡಿಬಾರ್ದು. ಇಂಥ ಕಷ್ಟ ಅನುಭವಿಸ್ಬಾರ್ದು. ನಾನು ದೂರ 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 ಹೋಗಿ ಸಾಯ್ಬೇಕು. ಮೋವ ನೋಡಿ ಮೋವ, ಎಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಕ್ಷಮಿಸ್ಬಿಡಿ ಮೋವ. ದುಷ್ಟನಾಗಿದ್ದ ನಾನೇ ಬದಲಾಗಿರ್ಬೇಕಾದ್ರೆ ಎಲ್ಲರೂ ಬದಲಾಗ್ತಾರೆ ಮೋವ. ಅದಕ್ಕೆಲ್ಲ ಸ್ವಲ್ಪ ಕಾಲಾವಕಾಶ ಬೇಕು ಮೋವ. ಇಲ್ಲ ಉದ್ಭವ್, ನನ್ನ ಮಕ್ಕಳು ನಾಯಿ ಬಾಲ ಹೊಡಿದಾಗೆ. ಅವರು ಯಾವತ್ತು ಬದಲಾಗಲ್ಲ ಉದ್ಭವ್, ಬದಲಾಗಲ್ಲ. ನನ್ನನ್ನ ದಯವಿಟ್ಟು ತಡೆಬೇಡ ಉದ್ಭವ್, ತಡೆಬೇಡ. ಇಲ್ಲ ಮೋವ, ಇಲ್ಲ, ಖಂಡಿತ ನಾನು ನಿಮ್ಮನ್ನು ಎಲ್ಲವನ್ನೂ ಬಿಡೋಲ್ಲ ಮೋವ. ಪ್ಲೀಸ್ ಮೋವ, ಪ್ಲೀಸ್ ನನ್ನ ಜೊತೆಲಿ ಬನ್ನಿ. ನೋಡಿ ಮೋವ, ನಮ್ಮ ತಂದೆ ಕೂಡ ಬದಲಾಗಿದ್ದಾರೆ ಮೋವ, ಎಲ್ಲರೂ ಬದಲಾಗಿದ್ದಾರೆ. ನೀವು ಪ್ಲೀಸ್ ನನ್ನ ಜೊತೆ ಬನ್ನಿ ಮೋವ. ಈ ನಿಮ್ಮ ಹರಿಯರ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಿ ಮೋವ, ಬೆಲೆ ಕೊಡಿ. ಆಯ್ತು ಉದ್ಭವ್, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಬರ್ತೀನಿ ಉದ್ಭವ್, ಬರ್ತೀನಿ. ಸರಿ ಮೋವ, ಆಯ್ತು. ಅಲ್ಲೇ ಪಾರ್ಕ್ ನಲ್ಲಿ ಹತ್ತ ಇದಾರೆ ಮೋವ, ಅವ್ರನ್ನು ಕರ್ಕೊಂಡು ಇಬ್ರು ಜೊತೆಲೆ ಹೋಗೋಣ. ಬನ್ನಿ ಮೋವ. ಸರಿ ಉದ್ಭವ್. ತಂದೆ ತಾಯಿನ ದೇವರು ಅಂತಾರೆ, ಆದ್ರೆ ನನ್ನ ತಂದೆ ತಾಯಿ ನನ್ನ ಪಾಲಿಗೆ ಅಪ್ಪ ಅಮ್ಮ ನಾನ್ ಮಾಡಿದ ತಪ್ಪ ಇಲ್ಲ ನೀವು ಮಾಡಿದ ತಪ್ಪ? ಯಾಕೆ ನಮ್ ಜೀವನ ಈ ರೀತಿ ಆಯ್ತು? ಏನ್ರಿ ಇದು? ಒಳ್ಳೆ ಹೆಂಗಸರ ಹಳ ತರ ಆಳ್ತಿರಲ್ಲ, ಏನಾಯ್ತು? ಏನಾಯ್ತು ಅಂತ ಕೇಳ್ತಿಲ್ಲ. ಏನಾಯ್ತು ಏನಾಗಿದೆ ಅಂತ ನಿನ್ಗೊಂದು ಗೊತ್ತಿಲ್ವಾ? ನನ್ನಂತ ಮಗನಿದ್ದು ನನ್ನ ತಂದೆ ತಾಯಿಗೆ ಎಲ್ಲಿದ್ದಾರೋ, ಬದುಕಿದ್ದಾರೋ ಇಲ್ಲ ಸತ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಕಣೆ, ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ರಿ, ಅವ್ರು ಮಾಡಿರೋ ಕರ್ಮ ಅವ್ರು ಅನ್ಭವಿಸ್ತಾರೆ. ಅದಕ್ಕೆ ನೀವ್ ಯಾಕ್ರಿ ಹಾಳ್ತಿದ್ದೀರಾ? ಅಷ್ಟು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ನಿಮ್ಗೆ ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋಗ್ತಾ ಇದ್ರಾ? ದೀಪಾ, ಏನ್ ಮಾತಾಡ್ತಾ ಇದ್ಯಾ? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರು ನಂಗೆ ಜನ್ಮ ಕೊಟ್ಟ ದೇವ್ರು ಕಣೆ, ಜನ್ಮ ಕೊಟ್ಟ ದೇವ್ರು. ಸಬಾಸ್, ತಂದೆ ತಾಯಿ ಮೇಲೆ ಇಷ್ಟಾದ್ರೂ ಪ್ರೀತಿ ಇದೆಯಲ್ಲ. ಸರ್, ನೀವು ನಾವು ಬ್ಯಾಂಕ್ನವರು. ನೀವು ಬ್ಯಾಂಕ್ ಬೇನ್ ಜಾಮೀನು ಕೊಟ್ರಲ್ಲ, ಹಣ ಇದೆ ಅಂತ ವಿಚಾರಿಸೋದ್ರ? ನಮ್ಮಪ್ಪ ಹಣ ಕಟ್ತಾ ಇದ್ದಾರಲ್ಲ. ನಿಮ್ಮಪ್ಪ ₹1 ಹಣ ಕಟ್ಟಿಲ್ಲ, ನೀವು ಬೀದಿಗೆ ಬಂದು ನಿಂತ್ಕೋತೀರಾ? ಸರ್, ನಮ್ಮಪ್ಪ ಹಾಗೆಲ್ಲ ಮೋಸ ಮಾಡೋರಲ್ಲ, ಏನೋ ಸುಳ್ಳು. ನೀವೇನಾದ್ರೂ ಡಬಲ್ ಗೇಮ್ ಮಾಡ್ತಾ ಇದ್ದೀರಾ? ಸೆಟಪ್. ಏನ್ ಹೇಳ್ತಾ ಇದೀರ ಸಾರ್? ನಾವು ಬೀದಿಗೆ ಬರೋದಾ? ಅದೇನಂತ ಸರಿಯಾಗಿ ಬಿಡಿಸಿ ಹೇಳಿ ಸಾರ್. ಮಾವ ನಮ್ಗೆ ಹಿತೈಷಿಗಳು, ಅವ್ರು ನಮ್ಗೆ ಒಳ್ಳೇದನ್ನ ಮಾಡ್ತಾರೆ ಅಂತ ನಂಬಿ ಅವರಿಂದಾಗಿ ಇವತ್ತು ನಾವು ಬೀದಿಗೆ ಬರೋದಾ? ಅದೇನಂತ ಸರಿಯಾಗಿ ಬಿಡಿಸಿ ಹೇಳಿ ಸಾರ್, ಬಿಡಿಸಿ ಹೇಳಿ. ಸೆಟಪ್. ನಾಳೆನೇ ಬಂದು ಹಣ ಕಟ್ಟೋದ್ರೆ ಆಸ್ತಿ ಮನೆ ಯಾವುದು ಹರಾಜಾಗಲ್ಲ, ಇಲ್ಲ ಅಂದ್ರೆ ಹರಾಜಾಗುತ್ತೆ. ಅಂದ್ರ ಮನೆ ಆಸ್ತಿ ಹರಾಜಾಗುತ್ತಾ? ಹೌದು. ಮನೆ ಆಸ್ತಿ ಹರಾಜಾದ್ರೆ ನಾ ಮಾತ್ರ ಖಂಡಿತ ಬದುಕಿರಲ್ಲ ಸಾರ್, ಖಂಡಿತ ಬದುಕಿರಲ್ಲ. ನೋಡಿ, ನಿಮ್ಮ ತಂದೆ 30 ಲಕ್ಷ ಡೆಪಾಸಿಟ್ ಮಾಡಿದ್ದಾರೆ. ನೀವು ನಿಮ್ಮ ತಂದೆ ಕರ್ಕೊಬಂದು ನಾಳೆನೇ ಅಮೌಂಟ್ ಕಟ್ಟಿದ್ರೆ ಆಸ್ತಿ ಮನೆ ಹರಾಜಾಗಲ್ಲ. ಏನು 30 ಲಕ್ಷನಾ? ಹೌದು. ರೀ, ಬನ್ರಿ, ಹೋಗಿ ಅತ್ತೆ ಮಾವ ಎಲ್ಲಿದ್ದೀರಂತ ಮನೆ ಕರ್ಕೊಂಡ್ ಬರೋಣ. ಅವ್ರನ್ನ ಹೂವಿನಾಗ ನೋಡ್ಕೊಳ್ಳೋಣ, ಸರಿನಾ? ಬನ್ರಿ ಹೋಗೋಣ. ದೀಪಾ, ಈಗ ಅಪ್ಪ ಅಮ್ಮನ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳ್ತೀಯಲ್ಲ, ಯಾಕೆ? ಅವ್ರ ಹತ್ರ ಇರೋ ಹಣಕ್ಕಾಗಿ ಅಲ್ವಾ? ನಿಮ್ ಮನೆ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ನಿನ್ನಂತ ಬಣ್ಣಕ್ಕೆ ಬೆರಗಾಗಿ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ನೋ ನೋ, ನನಗೆ ಕ್ಷಮೆನೇ ಇಲ್ಲ. ನಿಮ್ಮ ಅಪ್ಪನನ್ನ ಕೊಂದು ಆಮೇಲೆ ನಾವು ಸಾಯೋಣ, ನಡಿಯೇ? ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಮ್ಮ ಅಪ್ಪನ ಮಾತು ಕೇಳಿ
ಈ ರೀತಿ ಕೆಲಸ ಮಾಡ್ಬಿಟ್ಟೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನೇ ನಡೆದಿರೋದು? ಆ ಬ್ಯಾಂಕ್ ಮ್ಯಾನೇಜರ್ ಸುಳ್ಳು ಹೇಳ್ತಾರ. ನೋಡು ನೋಡು, ನಿನ್ನಂತ ಮನೆ ಹೆಂಡತಿ ಮಾತಿ ಬೆಲೆ ಕೊಡೋರಿಗೆಲ್ಲ ಇದೇ ಶಿಕ್ಷೆ ಅಂತ ಕಾಣುತ್ತೆ ಕಣೆ. ಅಮ್ಮ, ನಿಮ್ ಮೇಲೆ ಕೈ ಮಾಡಿದ ಪ್ರತಿಫಲ ನೋಡಮ್ಮ. ಇದಕ್ಕೆಲ್ಲ ಇವಳೆ ಇವಳೆ ಈ ರಾಜ್ಯದ ಎಲ್ಲ ನನ್ನಿಂದಾನೇ ಆಗಿದ್ದು. ಬನ್ನಿ, ನಾವಿಬ್ರು ಈ ಭೂಮಿ ಮೇಲೆ ಬದುಕಬಾರ್ದು. ಬನ್ನಿ, ನಾವು ಆದಷ್ಟು ಬೇಗ ಬನ್ರಿ ಹೋಗೋಣ. ನೀನ್ ಮಾತ್ರ ಅಲ್ಲ ಕಣೆ, ನಾನು ಸಾಯ್ತೀನಿ. ನೀನೊಬ್ಳೆ ತಪ್ಪು ಮಾಡಿಲ್ಲ. ನಿನ್ ಮಾತನ್ನ ಕಟ್ಕೊಂಡು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿ ಕಣೆ, ದೊಡ್ಡ ತಪ್ಪು ಮಾಡ್ಬಿಟ್ಟಿನಿ. ದೇವ್ರಂತೆ ಇರೋ ತಂದೆ ತಾಯಿಗಳಿಗೆ ಅಯ್ಯೋ ಪಾ ಅಮ್ಮ, ಎಂತ ದೊಡ್ಡ ತಪ್ಪು ಮಾಡ್ಬಿಡಪ್ಪ ಅಮ್ಮ. ನಡೀರಿ, ದೇವ್ರಂತಿರೋ ಅತ್ತೆ ಮಾವನ್ನ ಮನೇಲಿ ಆರಾಧನೆ ಮಾಡಿ ಪೂಜೆ ಮಾಡಿ ನೋಡ್ಕೋಬೇಕಿರೋ ನಾವೇ ಮನೆಯಿಂದ ಹೊರಗೆ ಹಾಕಿದೀವಿ. ಇಂಥ ಸೊಸೆ ಬೇರೆ ಯಾರಿಗೂ ಸಿಗ್ಬಾರ್ದು ರೀ. ಅದಕ್ಕೆ ನಾವ್ ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಬನ್ನಿ. ಅಪ್ಪ ಅಮ್ಮ, ನಾನ್ ಮಾಡಿದ ತಪ್ಪಪ್ಪ. ಮುಂದಿನ ಜನ್ಮ ಇದ್ರೆ ನಿಮ್ ಮಗನಾಗಿ ಹುಟ್ಟಿ ನಿಮ್ ಸೇವೆಯನ್ನ ಮಾಡ್ತೀನಿ. ಈ ಜನ್ಮಕ್ಕೆ ನಿಮಗೆ ಕೊಟ್ಟ ತೊಂದರೆಗೆ ನಮ್ಮ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ನಾವು ಸತ್ತ ನೋವನ್ನ ದೇವ್ರು ನಿಮಗೆ ಕೊಡ್ಲಿ ಅಪ್ಪ, ಕೊಡ್ಲಿ. ತಗೊಳ್ಳೆ, ಸಾಯೋಣ. ಆಗ್ಲಿ ರೀ. ಇದೇನಾ ನೀವು ದೊಡ್ಡ ಸುಂದರ್, ನಮ್ಮನ್ನ ಯಾತಕ ಕಾಪಾಡ್ದೆ? ನಾವು ಬದುಕಿರ್ಬಾರ್ದು ಕಣ, ಬದುಕಿರ್ಬಾರ್ದು. ನಾವು ದ್ರೋಹಿಗಳು ಕಣ, ದ್ರೋಹಿಗಳು. ತಪ್ಪಣ್ಣ, ತಪ್ಪು. ತಪ್ಪಣ್ಣ, ತಪ್ಪು. ಸಾವೇ ಎಲ್ಲದಕ್ಕೂ ಪರಿಹಾರ. ನನಗೆ ಬ್ಯಾಂಕ್ ಮ್ಯಾನೇಜರ್ ದಾರಿ ಚಿಕ್ಕಿ ಎಲ್ಲ ವಿಚಾರವನ್ನು ತಿಳಿಸಿದ್ರು. ಇಂಥ ಪರಿಸ್ಥಿತಿಲಿ ನೀವು ಇಂಥ ನಿರ್ಧಾರ ಪಡ್ತಾರೆ ಅಂತ ನಾನು ಅಲ್ಲಿ ಓಡಾಡಿ ಬಂದು ಅಲ್ಲಿ ಅದೇ ನಡೆದೈತೆ. ದೇವರು ದೊಡ್ಡವನು, ನಾನು ಸರಿಯಾದ ಟೈಮ್ಗೆ ಬಂದೆ. ಸುಂದರ್, ನಾನ್ ನಿನಗಷ್ಟು ನೋವು ಕೊಟ್ರು ನಮ್ಮನ್ನ ಕೊನೆಗೂ ಕ್ಷಮಿಸಿದ್ಯಲ್ಲಪ್ಪ. ಆದ್ರೂ ನಾನು ಶಂಕರ್ ಬದುಕಿರ್ಬಾರ್ದು ಅಂತಾನೆ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾವು ತಿಳ್ಕೊಂಡಿರೋದು ತಪ್ಪು. ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕು ಅದು ಹಾಗೆ ತಿರ್ಬೇಕು. ಮಕ್ಕಳಾಗಿ ನಾವು ಮಾಡಬೇಕಾದ ಕರ್ತವ್ಯನ ಮರೆತು ನಮ್ಮದೇ ಆದ ಸುಖ ಸಂತೋಷಕ್ಕೆ ಪ್ರಯತ್ನ ಪಟ್ರೆ ಆ ಕಡೆ ಯಾವ್ರಿಗೂ ನೆಮ್ಮದಿಲ್ಲ, ಈ ಕಡೆ ನಮಗೂ ನೆಮ್ಮದಿಲ್ಲ. ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಿ ಎಲ್ಲರೂ ಒಟ್ಟಾಗಿ ಬಾಳೋಣ. ಕ್ಷಮೆ ಕೇಳಕ್ ಮೊದಲು ಇವರಪ್ಪನಿಗೆ ಒಂದು ಬುದ್ಧಿಯನ್ನ ಕಲಿಸಿ ಆ ನಂತರ ಬರ್ತೀವಿ ಕಣ. ಬಾರೆ ಬಾ ಹೋಣ. ಬಾರೇ ನನ್ನ ಬಾಳಿನ ಬಂಗಾರಿ, ನೀನೇ ನನ್ನ ಅರಮನೆ ಸಿಂಗಾರಿ, ಈ ಗುಂಡನ ಕಿಶೋರಿ. ಅರೆ ಒಳಗೇನ್ ಮಾಡ್ತಾ ಇದೀಯಾ? ಏನ್ ಮಾವ, ಬಳೆ ಹೂ ಎಲ್ಲ ತಗೊಬಂದ್ಬಿಟ್ಟಿದ್ಯಾ? ಮತ್ತ ಏನಕ್ಕೆ? ಏನೋ ಒಂದು ವಿಶೇಷ ಇದೆ ಕಣೆ. ಏನ್ ವಿಶೇಷಪ್ಪ? ಏನ್ ವಿಶೇಷ ಅಂದ್ರೆ ನಮ್ಮ ಮಟ್ಟಿಲಿರೋ ಪಂಚೆ ಬೇರೆ ಉಟ್ಕೊಂಡ್ಬಿಟ್ಟಿದ್ಯಾ ನೋಡ. ಮದುವೆ ಆಗೋಕೆ ಕಣೆ. ನಮ್ಮ ಮಟ್ಟಿಲಿರೋ ಒಂದ್ ಕಡ್ಸು ನಮ್ಮ ಮಟ್ಟಿಗೆ ಗಟ್ಟಿ ಹಾರ ಕುಡ್ದು ಬೇಲಿ ಹಾರಕ್ಕೆ ಹೋಗ್ತಾ ಇದೆ. ಅದಕ್ಕೆ ಭದ್ರವಾಗ ಒಂದು ಮೂಗ್ದಾರ ಹಾಕ್ಮಾ ಅಂತ. ನನಗೆ ಮಾಮೂಲಿಯಾಗಿ ಹೇಳಿದ್ರೇನೆ ಅರ್ಥ ಆಗಲ್ಲ, ನೀನ್ ಈ ತರ ಎಲ್ಲ ಸುತ್ತಿ ಬಳಸಿ ಹೇಳಿದ್ರೆ ಅರ್ಥ ಆಗುತ್ತೆ. ಅದೇನ್ ಸರಿಯಾಗಿ ಹೇಳ್ಮಾವ. ಮಳ್ಳಿ ಮಳ್ಳಿ ಮಂಚು ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಒಂದಂತೆ ಹಂಗಾಯ್ತು ನಿಂದು. ಏ ಚಿತ್ರ, ಇಲ್ಲಿ ನೋಡು, ಹೂವು ಬಳೆ ಅರ್ಶಿನ ಕುಂಕುಮ ಸೀರೆ ಎಲ್ಲ ತಂದಿದ್ದೀನಿ. ಮದ್ವೆ ಹಾಗೆ ಇವತ್ತೇ ಮದ್ವೆ ಆಗೋದು, ರೆಡಿ ಆಗೋ. ನೀ ಮದ್ವೆ ಆಗಕ್ ನಾನ್ ಯಾಕೆ ರೆಡಿ ಆಗಲ್ಲ? ನೀನೇ ಕನೆ ಹೆಣ್ಣು. ಬಿಟ್ಟಿ ಸಿಕ್ಕೋಳೆ ಅಂತ ಬಂದ್ಬಿಟ್ಟ ಹಂಗೆ ಅವ್ಕಾಕ್ಬಿಡುಮ ಅಂತ. ಅದೆಲ್ಲ ಆಗೋದಿಲ್ಲ ಲೋ ಮಾವ. ಇದ್ದಕ್ಕಿದ್ದಂಗೆ ಮದ್ವೆ ಅಂದ್ರೆ ಹೆಂಗೋ, ಪುರೋಹಿತರು ಬೇಕು, ಹೊಲಗದವ್ರು ಬೇಕು, ಚಪ್ರ ಬೇಕು, ಎಲ್ಲರೂ ಇಲ್ದಲೆ ಇದೊಂದು ತಟ್ಟೆ ಹಿಡ್ಕೊಂಡು ಅಲ್ಲಾಡ್ಸ್ಕೊ ಬಂದ್ಬಿಟ್ಟ. ಇವ ಮದ್ವೆ ಐತೀನಿ ಬಾ ಮದ್ವೆ ಐತೀನಿ ಅನ್ಕೊಂಡು. ಲೇ ಶಾಸ್ತ್ರ ಮಂಗಳವಾದಿ ಅನ್ಕೊಂಡು ನೋಡ್ರೆ ನಾನು ಹೊಗೆ ಹಾಕ್ಸ್ಕೋಬೇಕಾಯ್ತದ ಅಷ್ಟೇ. ನಮ್ಮ ಮನೆ ಬೇಲಿಗೆ ನಾನು ಏನಾದ್ರು, ನಮ್ಮ ಮನೆ ಹೊಲಕ್ಕೆ ನಾನೇನಾದ್ರು ಬೇಲಿ ಹಾಕ್ತವ್ರೆ 2 ಕಳ್ಳೆ
ಕಳ್ಳೋರಿಗಳವೆ ಒಂಥರ ಬಿತ್ತನೆ ಓರಿ ಇದ್ದಂಗೆ ಅವ್ ಬಂದು ನಮ್ಮ ಹೊಲ ಎಲ್ಲ ಲೂಟಿ ಮಾಡ್ಕೊಂಡಿದ್ದಾವೆ. ಅದಕ್ಕೆ ಇವತ್ತೇ ಮದುವೆ ಮಾಡ್ಕೋಬೇಕು ಬಂದಿನಿ. ಇವಾಗ್ಲೇ ಮದ್ವೆ ಬರ್ಲಿ, ಆಮೇಲೆ ಮಕ್ಕಳು ನೋಡ್ತೀನಿ ನಾನು. ನೀವೆಲ್ಲ ಇದ್ದಿದ್ರೆ ಈ ತರ ನನ್ನ ಅನಾಥೆ ತರ ಮದ್ವೆ ಆಗಕ್ ಬಿಡ್ತಿದ್ರ. ನನಗೆ ಮದ್ವೆ ಇಷ್ಟ ಇಲ್ಲ ಅಂದ್ರೆ ಇವ ಬಲವಂತವಾಗಿ ಕರ್ಕ ಹೋಯ್ತವನೆ. ಅಪ್ಪ ಅವ್ವ ಏನ್ ಎಲ್ಲ ಹುಡುಗಿರುವೆ ಮದುವೆ ಆಗುವಂದ್ರೆ ಖುಷಿ ಖುಷಿ ಆಗಿ ತಲೆ ಬಗ್ಸ್ಕೊಂಡ್ ತಾಳಿ ಕಟ್ಸ್ಕೊತಾಳೆ. ಇವಳು ಅವ್ವ ಅವ್ವ ಅಂತ ಬಡ್ಕತ್ತಾಳೆ. ಏನ್ ಯಾರು ಚೆಲುವೆ ಇವಳು ಅಂತ. ಮಾವ ನಂಗ್ ಮದ್ವೆ ಬೇಡ ಮಾವ. ನಂಗೆ ಮದ್ವೆ ಅಂದ್ರೆ ಯಾಕೋ ವಾಂತಿ ಬತ್ತೈತೆ. ಅಯ್ಯೋ ಅಯ್ಯೋ ನಿನ್ ಮನ್ಕೈನಾಗ ಮದುವೆ ಆಗಿ 3 ತಿಂಗಳು ಆಗ ವಾಂತಿ ಮಾಡ್ಕೊಳ್ಳೋದು, ಈಗಲೆಲ್ಲ ಕಡೆ ವಾಂತಿ ಮಾಡ್ಕೊಳ್ಳೋದು. ಈಗ ನಿನಗೆ ಕರೆಕ್ಟ್ ಆಗಿ ಮದುವೆ ವಯಸ್ಸಾಗಿದೆ ಅಂದ್ರೆ ಭೂಮಿ ಕರೆಕ್ಟ್ ಆಗಿ ಫಲವತ್ತ ಆಗಿದೆ ಅಂತ ಈ ಸಮಯದಲ್ಲಿ ಬಿತ್ತಿ ಬೀಜ ಹಾಕಿದ್ರೆ ಒಳ್ಳೆ ಫಲ ಬರ್ತದೆ. ಬರೀ ಬಿತ್ತಕ್ಕೆ ನೋಡ್ತಿಲ್ಲ ಈಗ್ಲೇನಾದ್ರು ನಾನು ನಿನ್ನ ಮದುವೆ ಆಗೋರೆ ನನ್ ಕತೆ ಹೆಂಗಾಗುತ್ತೆ ಗೊತ್ತೇನೆ. ಅಮ್ಮನವ್ರು ಪಟ್ಟಕ್ ಬರತ್ಗೆ ಐನರು ಚಟ್ಟಕ್ ಹೋದಂತೆ ಹಂಗಾಯ್ತದೆ ನನ್ ಕತೆಗಳೇ. ಮಾವ ಹಂಗಲ್ಲ ಮಾವ, ನಾನು ಸಿನಿಮಾ ಹೀರೋಯಿನ್ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಹಿಂದೆ ಫ್ಯಾನ್ಸ್ ಎಲ್ಲ ಬರ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಆಸೆ ಎಲ್ಲ ಮಣ್ಪಾಲಾಗಿ ಹೋಗುತ್ತೆ. ಪ್ಲೀಸ್ ಮಾವ. ಲೇ 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 ನಿನ್ ಕನ್ಸು ನನ್ಸಾಗತ್ತೆ. ನನಗೆ ಗೋವಿಂದ ಗೋವಿಂದ ಅಂತ ವೈಕುಂಠ ಸಮರಾಗಿ ನೋಡ್ತಾರೆ. ಯಾಕು ಇನ್ನೇನು ನಿನ್ ಮಿಂಚಿದ್ರು ಅಷ್ಟೇ, ಗೀಚಿದ್ರು ಅಷ್ಟೇ. ಈ ಗುಂಡೆನೆ ನಿನ್ ಗಂಡ. ಊಟ ಮಗು ಕರ್ರು ಕೊಟ್ಬಿಟ್ರೆ ಏನ್ ಮಾಡೋದು? ಚಿತ್ರ ಚಿತ್ರ ಇವನ್ಗೊಬ್ಬ ಚಿತ್ರ ಎಲ್ಲಿದೆ? ನೋಡೆ ಬರ್ತಾನೆ ಮಗ ಕಿಟ್ಟು. ನನಗ್ ಗೊತ್ತು ಅವ್ನು ಬರ್ತಾನೆ ಅಂತ. ನಾನೇ ಸಮಯ ನೋಡ್ಕೊಂಡೇ ಬರ್ತೀನಿ. ಬರ್ಲಿ ಬರ್ಲಿ ನನ್ನ ಮಗ. ಇವತ್ತು ನಡವ ಮುರ್ದಿ ಕಳಿಸ್ತೀನಿ. ಮಾವ ಅಕಸ್ಮಾತ್ ಕಿಟ್ಟಿನೇನಾದ್ರೂ ಮದ್ವೆ ಆದ್ರೆ ಮಕ್ಳೆಲ್ಲ ಅಪೌಷ್ಟಿಕತೆಯಿಂದ ಹಿಂಗ್ ಉಟ್ಕೊಬಿಡ್ತಾವೆ. ನಾನೇ ಮದುವೆ ಬಾ ಹೊಯ್ಕೋ. ಬರ್ಲಿ ಬರ್ಲಿ ನನ್ನ ಮಗ. ಚಿತ್ರ ಚಿತ್ರ ಒಳಗೇನ್ ಮಾಡ್ತಾನೆ? ಬಾರೆ ಬೇಗ. ಚಿತ್ರ ಬಾರೆ ಬಿಡ್ನೆ. ಬಂದೆ ಚಿನ್ನ, ಒಳಗಡೆ ಸ್ನಾನ ಮಾಡ್ತಾ ಇದ್ದೀನಿ. ರೆಡಿ ಆಗ್ಬಿಟ್ಟು ಬೇಗ ಬರ್ತೀನಿ. ಆಹಾ ಸ್ನಾನ ಮಾಡ್ಕೊಂಡು ಈಗ ತಾನೇ ಫ್ರೆಶ್ ಆಗಿ ಬರ್ತಾ ಇದ್ದಾಳೆ. ಆ ಗುಂಡೆ ಬರೋದಕ್ಕೆ ಹೇಗಾದ್ರೂ ಮಾಡಿ ಒಂದ್ ಮುತ್ತು ಕೊಟ್ಬಿಡ್ಬೇಕು. ಬಾರೆ ಬಿರ್ನೆ. ಬೇಗ ಬಾರೆ. ಈ ಕಿಟ್ಟಿಗೋಸ್ಕರ ಕಾಯ್ತಾ ಇದ್ದಾನೆ. ನನ್ ಕೈ ತಡ್ಕೊಳಕ್ ಆಯ್ತಲ್ಲ. ಬೇಗ ಬಾರೆ. ಏನೋರಿ ಬಟ್ಟೆ ಕತಿಯೇ. ಚಿತ್ರ ನಾನೇ ಬರ್ಲ ಒಳಗಡೆ. ಬೇಗ ಬಾ ಮತ್ತೆ. ಆಹಾ ಚಿತ್ರ ಈ ಸೀರೆಲಿ ಏನ್ ಸಖತ್ತಾಗಿ ಕಾಣ್ತಾ ಇದೆಯೇ. ನೀನ್ ನೋಡಿದ್ರೆ ನಂಗೆ ಹೆಂಗೆಂಗೋ ಆಗ್ತಾ ಇದೆ ಕಣೆ. ಆಹಾ ಆಹಾ ಚಿತ್ರ ಚಿತ್ರ ನಿನ್ ಮೈಯಾಕೆ ಇಷ್ಟೊಂದು ಹೊರಟಾಗೈತನ? ಅಯ್ಯೋ ಹಂಗೇನಿಲ್ಲ ಬಿಡಿ. ರಾತ್ರಿ ನೆಲದ ಮೇಲೆ ಚಾಪೆ ಮಲಗಿದ್ನಲ್ಲ ಅದಕ್ಕೆ ಮೈಯೆಲ್ಲ ಹೊರಟಾಗಿದೆ. ಅಲ್ಲ ಕಣೆ, ನನ್ಗೊಂದು ಮಾತು ಹೇಳಿದ್ರೆ ಕುಸ ನಾಸ್ಕಡೆ ತಂದಾಗ್ತಾ ಇದೆ. ನೀನ್ ಯಾಕೆ ನೆಲದ ಮೇಲೆ ಬಿದ್ಕೊಳಕ್ ಹೋದೆ?
ಚಿತ್ರ ಅದ್ ಸರಿ ನಿನ್ ಗಂಟ್ಲಾಕೋ ಕೆಟ್ಟೋಗೈತೆ ವಯಸ್ಸೇ ಚೇಂಜ್ ಆಗೈತಲ್ಲ. ಅಯ್ಯೋ ನಿನ್ನೆ ಹುಳಿ ಮಾವನ್ ಕೈ ತಿನ್ಬಿಟ್ನಲ್ಲ ಅದಕ್ಕೆ ವಯಸ್ಸು ಚೇಂಜ್ ಆಗ್ಬಿಟ್ಟೈತೆ. ಅಯ್ಯೋ ನಿನ್ನ ಏನೇ ಆತ್ರ ನಿನ್ಗೆ ಮದ್ವೆ ಆದ್ಮೇಲೆ ತಿನ್ಬೇಕಾದ್ ಹುಳಿ ಮಾವಿನಕಾಯಿನ ಮದ್ವೆ ಮೊದ್ಲೇ ತಿಂತೀನಿ ಅಂತ ಹೇಳ್ತಿದ್ಯಲ್ಲ ಚೂತದು. ಚಿತ್ರ ಚಿತ್ರ ನೀನ್ ಅಂದವಾದ ತುಟಿಗಳಿಂದ ನಂಗೊಂದು ಮುತ್ತು ಕೊಡ್ತೀಯಾ? ಅಯ್ಯಯ್ಯೋ ಹಂಗೆಲ್ಲ ಕೊಡಲ್ಲಪ್ಪ, ನಮ್ ಗುಂಡ್ ಮಾವ ಬರ್ತಾನೆ. ಗುಂಡ ಅವನ್ ಬಂದು ಏನ್ ಮಾಡ್ತಾನೆ? ಏಯ್ ಅವನೊಬ್ಬ ಸಂಡ ಮಗ ಏಡಿ ಕಣ. ಅವನೆಲ್ಲ ಒಳಗೆ ಸಗಣಿ ಬೋಸಿ ಎತ್ಕೊಂಡು ಕಪ್ಪೆ ಎತ್ಕೊಂಡು ನಿಂತ ಕಣೆ. ಇವತ್ತು ಬರ್ಲಿ ಡಿಸೈಡ್ ಮಾಡ್ಕೊಂಡ್ ಬಂದಿನಿ. ತುಕ್ಕಡ ಬಾಳ ಬಿಡ್ತೀನಿ ನನ್ನ ಮಗನ. ಚಿತ್ರ ಚಿತ್ರ ಕೊಡೆ ಮುತ್ತು. ಚಳಿ 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 ಕಾಲೇ ಚಳಿಯಾ ಗೆಲಿಯನ ಬಾರಿಯಲ್ಲಿ ಸನಿಯಾ ನಡುಗುವ ಮೈಯಾನೋಡಿದರ ರಸಿಕನ ಜೀವಾತಿಯ ಚಳಿ ಚಳಿ. ಚಿತ್ರ ಕೊಡೆ ಮುತ್ತು. ಚಿತ್ರ ಕೊಡೆ ಮುತ್ತು. ಅಯ್ಯೋ ಕೆಟ್ಟಲ್ಲಪ್ಪ. ನಿನಗೆ ಮುತ್ತು ಬೇಕಾ? ಮುತ್ತು ಬೇಡ. ಲೇ ಲೇ ಆಲಾಸ್ಕೊಂಡಿರೋ ದುಡ್ಡ ಕೊಡೋ ಯೋಗ್ಯತೆ ಇಲ್ಲ ನಿನಗೆ. ಅಂತದ್ರಲ್ಲಿ ನಿನಗೆ ಮುತ್ತು ಬೇಕಾ? ಮುತ್ತು. ಏ ಚಿತ್ರ ಬಾರ ಇಲ್ಲಿ ಬಾರೇ, ನಿನಗೆ ಮುತ್ತು ಬೇಕಾ? ಮುತ್ತು ಮಗನೇ. ಗುಣ ಅಮ್ಮ ಅಂತಿಗೋಣ ನೀನ್ ಚಿತ್ರ. ಅಲ್ಲ ಕಣೋ, ನಿನ್ಗೆ ಚಿತ್ರ ಬೇಕೇನೋ? ಅದೇ ಬಾಳೆ ತೋಟ, ಮಾವಿನ ತೋಟ, ಅಡಿಕೆ ತೋಟ ಅಂದೆ. ಎಲ್ಲಪ್ಪ ಎಲ್ಲಿದಪ್ಪ? ಯಾವ ತೋಟನೂ ಇಲ್ಲ ಕಣ. ಯಾವ ತೋಟನೂ ಇಲ್ಲ ಕಣ. ಇವಳ ಹೀರೋಯಿನ್ ಬರ್ತೀಯಾ? ಇಲ್ಲ ಕಣ. ಅಣ್ಣ ನಿನ್ ಅಮ್ಮಯ್ಯ ಅಂತ ಕಣ. ನಿನ್ ಕಾಲು ಬಿಡ್ತೀನಿ ಬಿಟ್ಬಿಡೋಣ. ಲೇ ಚಿತ್ರ ನೋಡ್ರೇನೆ ಇವನ್ ಎಂತ ಬಳಂಗ್ ನನ್ ಮಗ ಅಂತ. ಇವನು ಆಲಾಸ್ಕೊಂಡಿರೋ ದುಡ್ಡೇ ಕೊಡಕ್ ಆಯ್ತಲ್ಲ, ಅಂತದ್ರಲ್ಲಿ ನಿನ್ನ ಸಿನಿಮಾ ಹೀರೋಯಿನ್ ಮಾಡ್ತಾನೇನೆ. ತಗಳ ಪರ್ಕೆಯ ಮಾರಿ ಅಪ್ಪ ಹೆಂಗ ಗೊತ್ತಂಗಿಯ. ಅಲ್ಲ ಕಣೋ, ನನಗೆ ಆ ತೋಟ ಇದೆ, ಈ ತೋಟ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡತ್ ನಾನು. ಬಿಸಿ ಬಿಸಿ ಕಜ್ಜಾಯ ತಿನ್ನಲೆಂದು ಕೊಡುತ್ತೇನೆ, ತಗೋ ತಿನ್ನು ಇಗೋ ತಿನ್ನು. ಕೊಡಕ ಅಮ್ಮಯ್ಯ ತಿನ್ ಬಿಟ್ಬಿಡಕ. ಹಿಂದ್ಗಡೆಯಿಂದ ತುರ್ಕುದ್ರೆ ಮುಂದ್ಗಡೆಯಿಂದ ಬಂದ್ಬಿಡ್ಬೇಕು. ಈಗ ಅಕ್ಕ ಚಿತ್ರ ಅಕ್ಕ ಕೂಡ ಕೂಡ ಚಿತ್ರ ಮಗನ ಬೇಡ. ಬಾ ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಅಕ್ಕ ನಮ್ಮ ಪ್ರಾಣವು ಈ ಕಡೆ ತಲೆ ಯಾಕೆ ಮಡಗಲ್ಲ ಕಣಕ. ಇನ್ನೊಂದ್ಸತಿ ನಮ್ಮ ಮನೆ ಕಡೆ ಇಲ್ಲ ಕಣಕ. ಸತ್ಯ ಇಲ್ಲ ಕಣ. ಗುಣ ಅದೇ ನೀವ್ ಎಮ್ಮೆ ಕಿತ್ಕೋತಾ ಇದೆ. ನಮ್ಮ ಮನೆ ಆಸ್ತಿಲಿ ಎಮ್ಮೆಕನ ಅದೊಂದೊಬ್ಬ ಗಾಲ ಹೇಳ್ತಾರೆ ಕೂಡ ನೀನ್. ಎಮ್ಮೆ ಬೇಕಾ ನಾ ಬೇಕಾ? ನಾನು ಹೇಳೋದ್ ಕೇಳು. ಆ ನನ್ನ
ಮಗನಿಗೆ ಮಾರಿ ಹಬ್ಬ ಇವತ್ತೇ ಮಾಡಿ ಕಳ್ಸಿವಿ. ನಾ ಮಾರಿ ಹಬ್ಬಕ್ಕೆ ನನ್ನ ಮಗ ನೋಡು ಬಸ್ ಸ್ಟಾಪ್ ಅಲ್ಲಿ ಎಲ್ಲರೂ ಸೂಟ್ಗೆ ಸುಮ್ಕ ಕುಂತವನೆ. ಓ ಏನ್ ನಿನ್ ಮಗ ಸುಮ್ಮನೆ ತಮಾಷೆ ಬಂತು ನನ್ ಮುದ್ದು ಅರಿಗಿಣಿ. ಈಗ ಒಂದ್ ಕಾರ್ ಬೇಕೆ ಸೊಂಟ ಮುರ್ದ್ ಕಳ್ಸಿವಿ. ಇದೊಂದು ಇಲಿ ಅಲ್ಲಲ್ಲ ದೊಡ್ಡ ಗಣ ರಾಜ ಇಲಿ ಅಲ್ಲಲ್ಲ ರಾಜ ಹುಲಿ. ಬರ್ಲಿ ಇವ್ರಿಗೆ ಸ್ವಂತನೇ ಮುರ್ದ್ ಕಳ್ಸೋದು. ಚಿತ್ರ ನಾನು ಒಳಗಿರ್ತೀನಿ 5 ನಿಮಿಷ ಬಿಟ್ಕೊಂಡು ಬೇಗ ಬಂದ್ಬಿಡು. ಹುಷಾರು ನನ್ನ ಮಗ ಎಲ್ಲ ಕೈಯಾಗ ಕೊಡ್ತಾನೆ. ಬರ್ಲಿ ಮಡಿಗೆ ಇರ್ಲಿ ಮಾರಿ ಹೋಗ್ಬೇಕು. ಬಂದೆ ಅವ್ರಿಯ ನೀನ್ ಹೇಳ್ತಾರ ನಾಟಿಕೋಳಿ ನಾಟಿಕೋಳಿ ತಗೊಬಂದಿದ್ಯಾ? ಏನ್ ಮಾಡ್ಬೇಕೀಗ ಇದನ್ನ? ಚಾಪ್ ಮಾಡಿ ಜೊತೆ ಕುಂತ್ಕೊಂಡು ಜಮ ಅಂತ ತಿನ್ನಮ್ಮ ಅಂತ. ಅಲ್ಲ ಕಣೋ, ಹೋಗಿ ಚಿಕನ್ ತಗೊಬಂದಿದ್ಯಲ್ಲ, ನಮ್ಮ ಮಾವನಿಗೆ ಗೊತ್ತಾಯ್ತು ಅಂದ್ರೆ ಸುಮ್ನೆ ಬಿಡ್ತಾನೆ ಅನ್ಕೊಂಡಿದ್ದೆ. ಏನು ಈ ನಾಟಿಕೋಳಿ ಮಾವನ್ನ ಈ ಕೋಳಿ ನಮ್ಮ ಮಾವಂದೆಯಾ? ಓ ಅದೆಲ್ಲ ತಿರ್ರಕ್ಕಲ್ಲ ನನ್ನ ಆಯ್ಯಂಗೆ. ನಾನು ಕಟ್ಲೆ ಟೋಳಿ ಪರ ಮೇಲೆ ಕೌಟ್ ಹಾಕ್ತಿದ್ದ ಹಂಗೆ ಪನ್ಗ ಎತ್ಬಿಟ್ಟು ಅಯ್ಯೋ ಕದಿಯೋದಂದ್ರೆ ಎಷ್ಟು ಆನಂದವಾಗಿ ಕದೀತಿಲ್ಲ. ಸರಿ ಆಯ್ತು, ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ಗೋಸ್ಕರ ಏನ್ ಮಾಡ್ತೀರ ಅಡಿ ಚಿತ್ರ? ಏನ್ ಬೇಕಾದ್ರೂ ಮಾಡ್ತೀರ ಅಡಿ. ಸರಿ ಆಯ್ತು, ಸ್ವಲ್ಪ ಹೊತ್ತು ನೀನ್ ಇಲ್ಲೇ ನಿಂತ್ಕೋ, ನಾನು ಹೋಗಿ ಬೇರೆ ಸೀರೆ ಬದಲಾಯಿಸ್ಕೊಂಡ್ ಬರ್ತೀನಿ. ಚಿತ್ರ ಹೊತ್ತು ಒಳ್ಳೆ ಮೂಡಲ್ಲ ಅವಳ. ಚಚ್ಚಿ ತಿಂದ ಹಾಕ್ಬಿಡ್ಬೇಕು. ಈ ಡ್ರೆಸ್ ನಲ್ಲಿ ಹೆಂಗ್ ಕಾಣ್ತಾ ಇದೀನಿ? ಸೂಪರ್ ಅಂತ ಚನ ಬನ್ನರಿ. ಆಹಾ ಬ್ಲಾಕ್ ಅಲ್ಲೇ ಇಷ್ಟು ಚೆನ್ನಾಗಿ ತಾಂತಿದ್ಯಲ್ಲ, ಪೆಂಟಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ತಾಂತೀಯ. ಆಹಾ ಬೆಳಕಿಯ ಬಾಳೆ ಸನಿಯ ಕೊಳನ ಕಥೆಯ ಹೇಳು, ವಿರಹ ಕವಿತೆಯ ನೀನು ಚಳಿ 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 ಕಾಲನೆ ಚಳಿಯ ಗೆಲಿಯನ ಬಾಳೆಯ ನೀ ಸಂಗಿಯ ರಾಜವಳಿ, ನನ್ ಮೈ ಹಂಗೆಲ್ಲ ಸವರ್ ಬೇಡ ಕಣ್ರಿ, ಮುಲ ಅಂದಂಗಾಗುತ್ತೆ. ಆಹಾ ಜಡ ಕೈ ಈಗ ಏನ ಕೈ ಇಟ್ಕೊಂಡು ಹೊರಟಾಗಿದೆ. ಅಯ್ಯೋ, ದಿನ ಮನೇಲಿ ಬಟ್ಟೆಯ ಒಗ್ದು ಕೈ ಎಲ್ಲ ಒಟ್ಟಾಗಿದೆ ಕಣ್ರಿ. ಚಿಟ ಮಳೆ ಬಟ್ಟೆ ಒಗಿಬೇಡ, ವಾಷಿಂಗ್ ಮಿಷಿನ್ ತೋರಿಸ್ತಾನ, ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಪಟ ಆಗ್ಬಿಟ್ಟು ಇದು ಮಾಡ್ಬಿಡ. ಆಮೇಲೆ ರೆಸ್ಟ್ ತಗೊಳ್ಳೆ, ನಿನ್ನ ಮದುವೆ ಆಗ್ಬಿಟ್ಟು ನಾನು. ಆಹಾ ಚುನಾ
ಏನ್ ಮೀಸೆ ಇದು ಮಗನೇ ಗಂಡ್ಸ್ಗೆ ಮುಖದ ಮೇಲೆ ಮೀಸೆ ಇರ್ದೇನೆ ಇನ್ನೇನ್ ಜಡೆನ ಇರುತ್ತಾ ಲೇ ನೀನು ನನ್ ಕೆನ್ನೆ ಕಚ್ಚಬೇಕಾ ಕೆನ್ನೆ ಕಟ್ಟಿಯಾ ಅಲ್ಲ ಕಲ ಎಂತ ರುಸ್ತುಮ ಇದೆಯಾ ಹೇಳು ಮತ್ತೆ ನೀನು ನಮ್ಮ ಮಾವನ ಹತ್ರನೇ ಕೋಳಿ ಕದ್ಬಿಟ್ಟು ಅದನ್ನೇ ಚಿಕನ್ ಮಾಡ್ಕೊಂಡು ತಿನ್ನೋ ತುಂತರ ಕಂಡರು ತುಂತರ ಮುರಿವೆ ತುಂತರರಿಂದವ ಚೆಂಡಾಡುವೆ ತುಂತರ ಕಂಡರು 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 ತುಂತರ ಚಿತ್ರ ಬೇಕ ನಿನ್ಗೆ ಚಿತ್ರ ಆ ನನ್ನ ಮಗನ ಬಿಟ್ಬಿಟ್ಟಲ್ಲ ನೀನು ನಿನಗೆ ಇಡ್ಕ ಬಡಿಬೇಕು ಅನಿಸ್ತೈತೆ ಅಲ್ಲ ಕೂತ್ಕೊಳ್ಳಕ್ಕೆ ನೋಡ್ತಾ ಏನಂತ ಮಗನ ಉದುರಿಸ್ಬಿಟ್ಟ ತಾಯಿ ನೀನು ಅತ್ತಗೆ ನಿಂತ್ಕತ ನೀವ ನಿನ್ ಮನ್ಕೈನಾಗ ಪೊಲೀಸರು ಬಂದ್ರಲ್ಲ ಗುದ್ದಾಟ ಅಂತ ಕಂಪ್ಲೇಂಟ್ ಬರ್ಬಿಟ್ಟ ನೋಡ್ತಾ ಬೇಕನೆ ಅದ್ ಸರಿ ಇವ್ರಿಬ್ರು ಏನೋ ತಮಾಷೆ ತಿಳ್ಕೊಂಡ್ಬಿಟ್ಟಿದ್ರು ಇವ್ರಿಬ್ರಿಗೂ ಹಬ್ಬ ಮಾಡ್ಬಿಟ್ಟಿದ್ವಿ ಇವ್ರು ಇನ್ನಾಗಿ ನಮ್ ತಂಟೆ ಸಮಾಸಕ್ಕೆ ಬರೋದಿಲ್ಲ ಲೇ ಚಿತ್ರ ಕೊಡು ಬರ್ಲಾ ಇಮೇಲೆ ಸಾಕು ಈ ಎತ್ಕಡೆ ಯಾರವ ಏನ್ ನೋಡ್ತಾ ಇದೀಯ ಯಾಕೆ ಯಾರವ ಮಾವ ನೀನ್ ಈ ಚೂಡಿದಾರದಲ್ಲಿ ಸಂಘ ಬುಲ್ಲ ಕಂಡಂಗ್ ಕಾಣ್ತಾ ಇದೆಯಲ್ಲ ಒಂಥರ ಈ ಚೂಡಿದಾರ ಮಜವಾಗದಕ್ಕನ ಯಾಕೆ ಕೊನೆವರೆಗೂ ಹಿಂಗೆ ಆಗೋಗ್ಬಿಟ್ರೆ ಏನು ಇಲ್ಲ ಎಲ್ಲ ಅನ್ಸೋದ್ಕತ್ತಿದ್ದೆ ಯಾಕೆ ಬೇಗ ಲೇಟ್ ಆಗ್ತಿದೆ ಈ ತಾಳಿಯ ಕಟ್ತಾ ಇದೀನಿ ಬರ್ಲಿ ಮೇಲೆ ನನ್ನ ಮಕ್ಕಳು ಬುತ್ತ ನೀವು ಕೇಳ್ತೀನಿ ಹೆಂಗಿದ್ರು ಮದ್ವೆ ಆಯ್ತು ಚಿತ್ರ ಹನಿಮೂನ್ಗೆ ಎಲ್ಗೋಗಮ್ಮ ನಾನು ಅದನ್ನೇ ಕೇಳಬ ಅಂತ ಇದೆ ಹನಿಮೂನ್ಗೆ ಅಲ್ಲಿ ಇಲ್ಲಿ ಎಲ್ಲೂ ಬೇಡ ಮತ್ತೆ ಸ್ವಲ್ಪ ದೂರ ಲಾಂಗ್ ಜರ್ನಿ ಹೊರೆ ಮೇಲೆ ಊಟಿ ಹೊಡೋಣ ಬಾ ಊಟಿಗೆ ಸೂಪರ್ ಇರುತ್ತೆ ಒಂದು ವಾರ ಬರೋದು ಬಿಡ ಬಾ ಹೋಗಮ್ಮ ಹೋಗಮ್ಮ ನೀವು ಮಾವ ತೀರೋದ್ರು ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ರಿ ಆದ್ರೆ ಮಾವ ಸಾಯ್ಲಿಲ್ಲ ಆತೆ ಆ ಟೈಮ್ನಲ್ಲಿ ನಾನು ಓದಿಸೆಯಿಂದ ಮಾವ ಜೀವನ ಉಳಿದ್ರು ಅದಕ್ಕೋಸ್ಕರ ನೀವು ಮತ್ತೆ ನಮ್ಮ ಮಾವನವ್ರ ಕೈನಲ್ಲಿ ಈ ತಾಳಿ ಕಟ್ಟಿಸ್ಕೊಂಡು ಬಳೆ ಹಾಕೊಳ್ಳಿ ಮತ್ತೆ ಎಷ್ಟು ಕುಕ್ಮ ಹಾಕೊಳ್ಳಿ ಅಂದ್ಬಿಟ್ಟು ಈ ದೇವಸ್ಥಾನ ಕರ್ಕೊಂಡು ಬಂದಿದ್ದೀನಿ ಆದ್ರೆ ಉದ್ಭವನನ್ನ ಕಾಪಾಡ್ಬಿಟ್ಟ ಮೀನಾಕ್ಷಿ ಕಾಪಾಡ್ಬಿಟ್ಟ ನನ್ನ ಅಳಿಯನ ಮನ್ಸು ಕಲ್ಲು ಬಂಡೆ ನನ್ನ ಮಗಳು ಅಮ್ಮ ಅಪ್ಪ ನಾನ್ ಸೋಲಲ್ಲ ಗುಣಶೇಖರನ್ ಮಗಳು ಅಂತ ತೋರಿಸ್ತೀನಿ ನನ್ನ ಗಂಡನ ಕಲ್ಲು ಮನ್ಸನ್ನ ಹೂವಾಗಿ ಹರಳಿಸ್ತೀನಿ ಅಂತ ಅಂದ್ಲು ಇವತ್ತು ನನ್ನ ಮಕ್ಕಳು ನನ್ನ ತಾಳಿ ಕೀಳೋದ್ರನ್ನ ನೋಡಿದ್ರು ಅದೇ ನನ್ನ ಅಳಿಯ ಇವತ್ತು ನನಗೆ ಈ ಸೌಭಾಗ್ಯನ ವಾಪಸ್ ನನ್ಕೊಂಬಂದ್ ಕೊಟ್ಟ ಯಾಕತ್ತೆ ದೊಡ್ಡವರು ಈಗೆಲ್ಲ ಚಿಕ್ಕವ್ರ ಕಾಲಿಗೆ ಬೀಳ್ಬಾರ್ದತ್ತೆ ನೀವಲ್ವತ್ತೆ ನಮ್ಮ ಪಾಲಿನ ದೇವರು ಮಾವ ಅಷ್ಟು ಕೂಕು ಇಕ್ಕಿ ಹತ್ತರ ಕೊರಳಿಗೆ ತಾಳಿ ಕಟ್ಟಿ ಬಳೆ ತೋರಿಸಿ ಕೊರಳಿನ ನಡುವೆ ಹೊಳೆಯುವ ತಾಳಿ
ಹೊಳೆಯುವ ತಾಳಿ ಹೆಣ್ಣಿಗೆ ಹಂದ ನೀಡುವ ಕೊರಳಿನ ನಡುವೆ ಹೊಳೆಯುವ ತಾಳಿ ಹೆಣ್ಣಿಗೆ ಅಂದ ನೀಡುವ ತಾಳಿ ಕನಸಿನ ಕುಂಕುಮ ಧರಿಸುತ್ತಲಿರಲು ಮುತ್ತೈದೆ ಕತ್ತಲ್ಲಿ ಇರಬೇಕು ತಾಳಿ 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 ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಇರುವೆ ಬೇಡಿ ಈ ಉಗ್ರಪ್ಪನಿಗೆ ಸರಿಸಾಟಿ ಯಾರು? ಯಾರು ಇಲ್ಲ, ಇದ್ದೆ ಉಳಿಯೋದು ಇಲ್ಲ. ಗುಣಶೇಖರ, ಗುಣಶೇಖರ, ಇಂದು ನೀನು ಸರ್ವನಾಶದ ಹಂಚಿಗೆ ಬಂದು ನಿಂತಿದ್ಯಾ ಅಂದ್ರೆ ಈ ಉಗ್ರಪ್ಪನ ಒಳಸಂಚಿಗೆ ಬಲಿಯಾದ ಬಲಿಕೊಂಡು ನನ್ನ ನೆರೆ ಹಾಕೊಂಡು ಎಷ್ಟು ದಿನ ಬಾಳ್ತೀಯ? ನೋಡಿದ್ಯಾ ನಿನ್ನ ಪರಿಸ್ಥಿತಿ? ಅಷ್ಟು ಸಾಲದು ಅಂತ ಈ ದಿನ ನನ್ನ ಮನೆ ಪ್ರವೇಶ ಮಾಡ್ತಾ ಇದ್ದೀರಿ. ಅದು ಕೂಡ ನನ್ನ ಕುತಂತ್ರ. ನೀವು ಇಲ್ಲಿಗೆ ಬಂದ್ಮೇಲೆ ನಿನ್ನ ಮಗಳ ಕೈಯಿಂದಲೇ ನಿನ್ನ ಕುತ್ತಿಗೆ ಪಟ್ಟಿ ಹಿಡಿದು ತಪ್ಪಿಸ್ತೀನಿ. ಆಗ ಆಗ ದಿನ ಆದ ಅವಮಾನ ಈ ದಿನ ಮುಕ್ತಾಯ ಹೋಗುತ್ತೆ. ಹೇಗಿದೆ ನೋಡಿದ್ಯಾ ನನ್ನ ಮನಸ್ಸಂಚು? ಇವತ್ತು ನಿಮ್ ಮಗ ನಮ್ಮ ಅಪ್ಪ ಅಮ್ಮನ್ ಕರ್ಕೊಂಡ್ ಬರ್ತಾರಲ್ವಾ ಮಾವ? ಹೌದು ಶಿಲಾ, ಹೌದು ಶಿಲಾ, ಕರ್ಕೊಂಡ್ ಬರ್ತಾರೆ. ಉದ್ಭವ ಬರೋ ಟೈಮ್ ಆಯ್ತು. ನಿಮ್ಮ ಅಪ್ಪ ಅಮ್ಮನಿಗೆ ಇಷ್ಟವಾದ ಅಡಿಗೆ ಮಾಡು. ಅವ್ರು ರುಚಿಯಾಗಿ ಊಟ ಮಾಡಿ ಎಷ್ಟು ದಿನ ಆಗಿದೆಯೋ ಏನೋ. ನಿಜವಾಗ್ಲೂ ನೀವೆಷ್ಟು ಬದಲಾಗ್ಬಿಟ್ರಿ ನೋಡಿ ಮಾವ. ಈ ಜಗತ್ತಲ್ಲಿ ಕೆಟ್ಟ ಕ್ರೂರ ವ್ಯಕ್ತಿ ನೀವೇ ಅಂತ ಅನ್ಕೊಂಡಿದ್ದೆ. ನೀವ್ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ ಅನ್ಕೊಂಡಿದ್. ಆ ದೇವ್ರ ದಯಿಂದ ನೀವ್ ಬದಲಾದ್ರಲ್ಲ, ನಂಗೆ ಅಷ್ಟೇ ಸಂತೋಷ ಮಾವ. ಹೌದು ಶಿಲಾ, ನಾನು ಪಾಪಿ ಕಣಮ್ಮ, ನಾನು ಪಾಪಿ. ನನ್ನ ಮಗಳ ಮೂಲಕ ಅವರಿಗೆ ಕೊಡಬಾರದು ನೋವು ಕೊಟ್ಟೆ. ಅವರು ಬಂದ್ಮೇಲೆ ಅವ್ರ ಕಾಲು ಹಿಡಿದು ಬೇಡ್ಕೊಳ್ತೀನಿ, ನನ್ನ ಕ್ಷಮಿಸ್ಬಿಡಿ ಅಂತ. ಕ್ಷಮಿಸೋದು ಬಿಡೋದು ಅವ್ರಿಗೆ ಸೇರಿದ್ದು. ನೋಡ್ಸಿಲ್ಲ, ಉದ್ಭವ ಅವ್ರು ಕರ್ಕೊಂಬರೋ ಟೈಮ್ ಆಯ್ತು. ನಿನ್ನ ಅಡುಗೆ ಕೆಲಸ ಬೇಗ ಮುಗಿಸು. ಹೋಗಮ್ಮ, ಬೇಗ ಮುಗಿಸು ಬಾರಮ್ಮ. ಇದು ನಿಮ್ಮನ ತಾನೆ? ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಅಪ್ಪ ಚೆನ್ನಾಗಿದ್ದೀರಾ? ಅಮ್ಮ ಅಮ್ಮ ನೋಡಿ, ಮಾವ ಬದಲಾಗಿದ್ದಾರೆ, ತುಂಬಾ ಒಳ್ಳೆಯವರಾಗಿದ್ದಾರೆ ಇವಾಗ, ಗೊತ್ತಾ? ಶೇಖರ್, ಮೀನಾಕ್ಷಿ, ನನ್ನ ಕ್ಷಮಿಸ್ಬಿಡಿ. ನಿಮ್ಮಂತವ್ರಿಗೆ ನೋವು ಕೊಟ್ಟರೆ ನಾನು ಮತ್ತು ನನ್ನ ಮಗಳು ಬದುಕಲೇಬಾರ್ದು. ಸಾಯಿಸ್ಬಿಡಿ, ನನಗೆ ಪ್ರಾಯಶ್ಚಿತ್ತವೇ ಇಲ್ಲ. ಅಣ್ಣ, ನಿನ್ನ ಗುಣ, ನಿನ್ನ ನಡತೆ ಎಲ್ಲ ನೋಡ್ತಿದ್ರೆ ನೀನ್ ಬದಲಾಗಿದ್ಯಾ ಅಂತ ಕಾಣುತ್ತೆ. ಇದಕ್ಕಿಂತ ಪ್ರಾಯಶ್ಚಿತ್ತ ಬೇರೆ ಏನ್ ಬೇಕಣ್ಣ? ಅಣ್ಣ, ನಾನು ಎಲ್ಲಿ ನನ್ನವ್ರನ್ನೆಲ್ಲ ಕಳ್ಕೊಂಡು ಕಾಡ್ ಪಾಲಾಗ್ಬಿಡ್ತೀನಿ ಅಂತ ತುಂಬಾ ಭಯ ಪಟ್ಟಿದ್ದೆ. ಎಲ್ರು ನನ್ನ ಜೊತೆನಲ್ಲೇ ಇದ್ದಾರೆ. ನನಗಿಷ್ಟು ಸಾಕಣ್ಣ, ಈ ಜೀವಕ್ಕಿಷ್ಟು ಸಾಕು. ಉಗ್ರಪ್ಪ, ನಮ್ಮ ಮುಂದೆ ನೀನ್ ದೊಡ್ಡವನಾಗ್ಬಿಟ್ಟೆ ಕಣ. ಹೀಗೆ ಎಲ್ಲರೂ ಮಾತಾಡ್ತಾನೆ ಇರ್ತೀರೋ ಇಲ್ಲ ಊಟ ಏನಾದ್ರು ಮಾಡ್ತೀರೋ? ಶೀಲಾ, ನೀನು ಸುಮ್ಮನೆ ನಿಂತಿದ್ಯಲ್ಲಮ್ಮ, ಮೊದಲು ಊಟ ಬಡಿಸು. ಅತ್ತೆ ಮಾವ ತುಂಬಾ ಟಯರ್ಡ್ ಆಗಿದೆ. ಅತ್ತೆ ಮಾವ ಬನ್ನಿ ಕೂತೇಳಿ ಊಟ ಮಾಡೋರಂತೆ.
ಬನ್ನಿ ಮಾವ. ಉಗ್ರಪ್ಪ ನೀವು ಊಟ ಮಾಡ್ಬೋದು. ಶೇಖರ್, ನೀವು ದಣಿದಿದ್ದೀರಾ, ನೀವು ಮೊದಲು ಊಟ ಮಾಡಿ. ನಿಮ್ಮ ಸೇವೆ ಮಾಡೋ ಪುಣ್ಯ ಸಿಕ್ಕರೆ ನಮ್ಗೆ ಪುಣ್ಯ. ಶೀಲಾ, ಸ್ವಲ್ಪ ಒಳಗಡೆ ಬರ್ತೀನಮ್ಮ. ಬೇಡ, ಬಾರಮ್ಮ. ಅತ್ತೆ ಮಾವ, ನೀವು ಊಟ ಮಾಡಿ. ಹೆಣ್ಗೆ ತವ್ರ ಮನೆ ಶಾಶ್ವತ ಅಲ್ಲದೆ ಇದ್ರು ಆ ಹೆಣ್ಣು ತವ್ರ ಮನೆಗೆ ಹೋಗ್ತಾ ಬರ್ತಾ ಇದ್ರೇನೆ ಚೆನ್ನ. ನೀವು ಊಟ ಮಾಡಿ ಅತ್ತೆ. ಇಷ್ಟೊಂದು ಬದಲಾಗಿದಾನಲ್ಲ. ಹೌದು ನನ್ನ ಮಗಳು ಅನ್ಕೊಂಡಿದ್ದು ಸಾಧಿಸ್ಬಿಟ್ಲು. ಇದೇ ಸಂತೋಷದಲ್ಲಿ ಊಟ ಮಾಡಲ್ವಾ? ಊಟ ಮಾಡಿ ಅತ್ತೆ. ಅಪ್ಪ ಅಪ್ಪ, ನಿಮ್ಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆನೇ ಇಲ್ವಾ? ಅನ್ನ ಕಂಡು ಅದೆಷ್ಟು ದಿನ ಆಗಿದೆ. ಒಳ್ಳೆ ಬಾರ್ಗೆಟ್ ನಾಯಿಗಳ ತರ ಕೊಟ್ಟಿದ ತಕ್ಷಣ ಮುಕ್ಕೋದಿ ಕೂತ್ಕೊಂಡು ನಿಮ್ಗೇನು ಮಾನ ಮರ್ಯಾದೆ ಅನ್ನೋದೇ ಇರೋದಿಲ್ವಾ? ಮಾನ ಮರ್ಯಾದೆ ಇರೋರಾಗಿದ್ರೆ ಬದುಕ್ತಾ ಇರ್ಲಿಲ್ಲ, ಸತ್ತೋಗ್ಬಿಡ್ತಾ ಇದ್ರು ಇಷ್ಟೊತ್ತು. ಏ ಸೀಲಾ, ಏನೇ ಮಾತಾಡ್ತಾ ಇದ್ಯಾ? ಇಲ್ಲಿ ಬಂದಿರೋದು ಯಾರು ಅಂತ ನೋಡ. ನಿಮ್ಮ ಅಪ್ಪ ಅಮ್ಮ ಕಣೆ, ನಿನ್ನ ಪಾಲಿನ ದೇವ್ರು. ಮತ್ತೆ ಮಾವ, ಇವಳಿಗೆಲ್ಲ ಬುದ್ಧಿ ಭ್ರಮಣೆ ಆಗಿದೆ. ಪ್ಲೀಸ್ ಅತ್ತೆ ಮಾವ, ಪ್ಲೀಸ್ ನೀವು ಊಟ ಮಾಡಿ ಮಾವ, ನೀವು ಊಟ ಮಾಡಿ ಪ್ಲೀಸ್ ಅತ್ತೆ. ಶೀಲಾ, ಏನ್ ಮಾಡ್ತಾ ಇದೀಯಾ? ಬಂದ ಅತಿಥಿಗಳಿಗೆ ಮಾಡೋ ಮರ್ಯಾದೆ ಇದೇನಾ? ಛೇ, ನೀನ್ ಈ ರೀತಿ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಮೀನಾಕ್ಷಿ, ಶೇಖರ್, ಸೀಲಾ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕೂತ್ಕೊಳ್ಳಿ, ಪ್ಲೀಸ್ ಊಟ ಮಾಡಿ. ಹೇ, ನನ್ನ ತಂಗಿ ಅಪರೂಪಕ್ಕೆ 25 ವರ್ಷಗಳ ನಂತರ ಊಟ ಮಾಡಕ್ಕೆ ಅಂತ ತಟ್ಟೆ ಕೈ ಇರೋಕೆ ಮುಂಚೆನೆ ಅವ್ರನ್ನ ಎಬ್ಬಿಸೋದು ನೀನು ಉದ್ಧಾರ ಆಗಲ್ಲ. ನೋಡಿ, ನಾನು ಉದ್ಧಾರ ಆಗ್ತಿರೋ ಬಿಡ್ತಿರೋ ಅದನ್ನ ಬಿಟ್ಟಿದ್ದು. ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ನಿಮ್ಗಿಲ್ಲ. ಇವ್ರುಗಳನ್ನ ಮೊದಲು ಮನೆಯಿಂದ ಆಚೆ ಕಳಿಸಿ. ಏ ಶೀಲಾ, ನೀನೊಂದ್ ಹೆಣ್ಣ, ನಿನ್ನ ಏನೋ ಅನ್ಕೊಂಡಿದ್ದಲ್ಲೇ. ನೀನ್ ಈ ತರ ಅಂತ ನಾನ್ ಅನ್ಕೊಂಡಿಲ್ಲ ಕಡೆ, ನಾನ್ ಅನ್ಕೊಂಡಿರ್ಲಿಲ್ಲ. ಅವಳನ್ನ ಯಾಕೆ ಬೈತೀರಾ? ಮಕ್ಳು ಪಡೆಯೋಕ್ಕೂ ಮಕ್ಳಿಂದ ಸಂತೋಷನ ಪಡೆಯೋಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು. ಅಷ್ಟಿಲ್ದೆ ಹೇಳ್ತಾರ? ಒಂದ್ ಕೋಳಿ 10 ಮರಿನ ಸಾಕ್ಬೋದು, ಆದ್ರೆ 1 ಮರಿ 10 ಕೋಳಿನ ಸಾಕಾಗುತ್ತಾ? ಲೇ ಶೀಲಾ, ಹೆತ್ತು ತಂದೆ ತಾಯಿಗಳು ಮನೆಗೆ ಬಂದಿದ್ದಾರೆ. ಇನ್ನೇನ್ ತುತ್ತು ಬಾಯಿಗಿಡ್ಬೇಕು ಅನ್ನೋ ಸಂದರ್ಭದಲ್ಲಿ ಈ ರೀತಿ ತಂದೆ ತಾಯಿಗಳು ಅನ್ನ ಕಿತ್ತದಲ್ಲೇ. ನೀನು ಒಬ್ಳು ಮಗಳ, ನಿನ್ನ ಹೆರೋ ಬದ್ಲು ಈ ಹಾಳು ಹೊಟ್ಟೆನಲ್ಲಿ ಯಾವ ಹುಳನೂ ಹುಟ್ಟಿಲ್ಲ. ಇವಳು ಮೀನಾಕ್ಷಿ, ನೀನು ಹೇಳ್ಬೇಡಮ್ಮ. ನಿನ್ನ ಹತ್ರ ನಾನು ಕಣ್ಣೀರ್ ಬರುತ್ತೆ, ಹೇಳ್ಬೇಡಮ್ಮ. ಇನ್ನು ಏನು ಇಲ್ಲೇ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಹೋಗ್ತೀರಾ ಇಲ್ಲ ಕತ್ತಿಡ್ದು ಆಚೆ ನೂಗ್ಬೇಕು? ಬಾ ಮೀನಾಕ್ಷಿ, ಹೊರಡೋಣ. ಮಾವ ಬೇಡ ಮಾವ, ಅವಳೆಲ್ಲ ಬುದ್ಧಿ ಕೆಟ್ಟಂಗೆ ಏನೋ ಮಾತಾಡಿದ್ರೆ ಅವಳ ಬಗ್ಗೆ ನೀವ್ ಯಾಕೆ ಮಾವ ಇಷ್ಟೊಂದು ಮಾಡ್ತೀರಾ? ಬೇಡ ಮಾವ, ಊಟ ಮಾಡಿ ಮಾವ. ಬೇಡಿ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಪ್ಲೀಸ್. ಹೇ, ಇಲ್ಲೋಡೆ, ಒಂದು ಹೆಣ್ಣಿನ ಮನ್ಸಲ್ಲಿರೋದನ್ನ ಇನ್ನೊಂದು ಹೆಣ್ಣು ತಿಳ್ಕೊತಾಳೆ, ಅರ್ಥ ಮಾಡ್ಕೊತಾಳೆ. ಒಂದು ಹೆಣ್ಣಾಗ್ ಬೇಡ್ವೆ, ಒಬ್ಬ ಮಗಳಾಗಿ ತಾಯಿ ಮನ್ಸಲ್ಲಿರೋದು ಏನಿದೆ ಅಂತ ತಿಳ್ಕೊಳ್ಳೋದು. ಆದ್ರೆ ಒಂದು ಹೇಳ್ತೀನಿ ತಿಳ್ಕೊ, ಇವತ್ತು ನಾನು ಅನುಭವಿಸ್ತಿರೋ ಪರಿಸ್ಥಿತಿ ನಾಳೆ ನಿನಗೂ ಬಂದೇ ಬರುತ್ತೆ. ಈ ತಾಯಿ ಸಂತ ಏನು ಅಂತ ಹಾಗೆ ಗೊತ್ತಾಗುತ್ತೆ. ಈ ತಾಯಿ ನೋವು
ಜಗವೊಂದು ನ್ಯಾಯಾಲಯ ದುರಧಿಕಾರಿ ಅವನೇನಯ್ಯ ಈ ಜಗವೊಂದು ನ್ಯಾಯಾಲಯ ದುರಧಿಕಾರಿ ಅವನೇನಯ್ಯ ನ್ಯಾಯವ ಹರಿಸುವ ಅನ್ಯಾಯವ ಮೆರೆಸುವ ಈ ಜಗವೊಂದು ನ್ಯಾಯಾಲಯ ಇದರಾಧಿಕಾರಿ ಅವನೇನಯ್ಯ ಸಾರ್ಥಕವಾಯ್ತು ಸಾರ್ಥಕವಾಯ್ತು ಇವತ್ತಿಗೆ ನನ್ನ ಸೇಡು ಸಮಾಪ್ತಿ ಆಯ್ತು 25 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಊಟ ಮಾಡ್ತಾ ಇದ್ದೆ ನಾನು ಮತ್ತು ನನ್ನ ಹೆಂಡತಿ ಅವ್ರ ಊಟನ ಇವ್ರು ಕಿತ್ಕೊಂಡಿದ್ರು ನನ್ನ ಹೆಂಡತಿ ಶಾಶ್ವತವಾಗಿ ಕಣ್ಣು ಮುಚ್ಚ ಮಾಡೋಗಿದ್ರು ಆದ್ರೆ ಈಗ ನನ್ನ ಸೇಡು ಸಂಪೂರ್ಣವಾಗಿ ತೀರಾಯ್ತು ಅಪ್ಪ ಅಪ್ಪ ಏನ್ ಹೇಳ್ತಾ ಇದ್ದೀರಾ ಇವತ್ತು ಸೀರಾ ಈ ರೀತಿ ಮಾಡೋದಕ್ಕೆ ನೀವ ಕಾರಣ ಏನ್ ಸೀಲ ಇದೆಲ್ಲ ಏನ್ ನಡೀತಾನೆ ಈ ಮನೆಯಲ್ಲಿ ಏನು ಅಂತ ಹೇಳಿರಿ ನಿಮ್ಮಪ್ಪ ಅಮ್ಮಂಗೆ ಊಟ ಕೊಟ್ಟಿರೋ ತಟ್ಟೆಗೆ ವಿಷ ಹಾಕಿದ್ದೀನಿ ನೀನು ಬಾಯಿಗೆ ಬಂದಾಗ ಮಾತಾಡಿ ಅವ್ರ ನಮ್ಮ ಮನೆಯಿಂದ ಹೊರಗೆ ಕಳಿಸ್ಬೇಕು ಇಲ್ಲ ಆದ್ರೆ ನಿಮ್ಮ ಅಪ್ಪ ಅಮ್ಮ ನಿನ್ ಕಣ್ ಮುಂದೆನೆ ವಿಷ ತಿನ್ ಸಾಯ ಏನ್ ಮಾಡ್ಲಿ ನನ್ನ ಅಪ್ಪ ಅಮ್ಮನ್ನ ನುಳಿಸ್ಕೋಬೇಕಿತ್ತು ರೀ ಇದೇ ಬಾಯಿಂದ ಆಡಬಾರ್ದು ಮಾತೆಲ್ಲ ಆಡ್ದೆ ನಮ್ಮ ಅಪ್ಪ ಅಮ್ಮ ಎಷ್ಟು ಮುಗ್ಧರು ಗೊತ್ತೇನ್ರಿ ಹೌದು ಶೀಲಾ ಹೌದು ಅವ್ರ ಈ ನೋವ್ನ ಹೇಗ್ ತಡ್ಕೋತಾರ ನನಗ್ ಗೊತ್ತಿಲ್ಲ ಅವ್ರ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಂತಾನೂ ಭಯ ಆಗ್ತಿದೆ ಇಂಥ ಮಕ್ಳು ನೇರೋ ಬದ್ಲು ಪಂಚೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ವಾಗ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣ್ರಿ ಅವ್ರು ಏನ್ ಮಾಡ್ಕೋತಾರೋ ಏನೋ ಹೌದು ಶೀಲಾ ನೀನ್ ಹೇಳ್ತಾರೋ ಸತ್ಯ ಮೊದಲೇ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟವರು ಅವರು ಈಗ ಅಸಾಧ್ಯವಾಗುತ್ತೆ ಶೀಲಾ ನೋಡು ಈ ಮುನಿಗುವೆ ಇಲ್ಲ ಸಾಯಿ ನೋಡು ಶೀಲಾ ಮೊದ್ಲು ನಾವು ನಿಮ್ಮ ಅಪ್ಪ ಅಮ್ಮ ನೋಡ್ಕೊಣ ಬಾ ಶೀಲಾ ಬಾ ಬಾ ಇಲ್ಲ ನನ್ನ ತಂಗಿ ಮೀನಾಕ್ಷಿ ಅಯ್ಯೋ ನಾನು ತಪ್ಪಾಗ್ಬಿಟ್ಟೆ ಇದಕ್ಕೆಲ್ಲ ಕಾರಣ ಸೇಡು ದ್ವೇಷ ಹೊಸಿಗೆ ಇಲ್ಲ ನನ್ನ ತಂಗಿ ಸಾಯ್ಬಾರ್ದು ನನ್ನ ತಂಗಿ ಬದುಕಬೇಕು ಮೀನಾಕ್ಷಿ